ತುಳುನಾಡ ಆರಾಧ್ಯ ದೈವ ಕೊರಗಜ್ಜ ಸ್ವಾಮಿಯ ಮಹಿಮೆಯನ್ನು ಸಿನಿಮಾ ಮೂಲಕ ಜಗತ್ತಿನ ಮುಂದಿಡುವ ಪ್ರಯತ್ನ ಮಾಡಲಾಗಿದೆ. ಕಲಿಯುಗ ಎಂಬ ಅರ್ಥ ಕೊಡುವ ಕಲ್ಜಿಗ ಸಿನಿಮಾ ಸುಮನ್ ಸುವರ್ಣ ನಿರ್ದೇಶನದಲ್ಲಿ ಮೂಡಿಬಂದಿದ್ದು, ದೈವಶಕ್ತಿಯನ್ನು ಸಾರುವ ಕಥಾಹಂದರದ ಚಿತ್ರ ತೆರೆಗೆ ಅಪ್ಪಳಿಸಿದೆ. ಶನಿವಾರ ಸಂತೆ ಯಶಸ್ವಿ ಚಿತ್ರಮಂದಿರದ ಆವರಣದಲ್ಲಿ ಸಿನಿಮಾ ಬಿಡುಗಡೆ ಸಮಾರಂಭ ನಡೆದಿದ್ದು, ಶನಿವಾರ ಸಂತೆ ವೃತ್ತ ನಿರೀಕ್ಷಕ ಪ್ರೀತಂ ಶೇಖರ್ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕರ್ನಾಟಕ ಪೊಲೀಸರು ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದ್ದಾರೆ. ಆದರೆ ಬಹಳಷ್ಟು ಸಿನಿಮಾಗಳಲ್ಲಿ ಪೊಲೀಸರನ್ನು ಖಳನಾಯಕರಂತೆ ಬಿಂಬಿಸುತ್ತಿರುವುದು ವಿಷಾದನೀಯ. ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವಂತಹ ಚಿತ್ರಗಳಲ್ಲಿ ಕಲ್ಜಿಗ ಸಿನಿಮಾ ಒಂದಾಗಿದ್ದು, ಕಲಾತ್ಮಕವಾಗಿ ಮೂಡಿಬಂದಿದೆ ಎಂದು ಶ್ಲಾಘಿಸಿದರು. ಸಾಮಾಜಿಕ ಜಾಲತಾಣಗಳ ಭರದಲ್ಲಿ ಇಂದಿನ ಯುವ ಸಮೂಹ ದಾರಿ ತಪ್ಪುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ನಮ್ಮ ಫಿಲ್ಮ್ ಚಿತ್ರರಂಗದಲ್ಲಿ ನಮಗೆ ಕೆಲವೊಂದು ಪ್ಲಸ್ಗಳು ಇರ್ತವೆ, ಮೈನಸ್ಗಳು ಇರ್ತವೆ. ಮೈನಸ್ಗಳು ಏನಪ್ಪ ಅಂತಂದರೆ, ಈಗ ಯಂಗ್ಸ್ಟರ್ಸ್ಗೆ ತುಂಬ ರೌಡಿಗಳನ್ನ ತುಂಬ ಚೆನ್ನಾಗಿ ಬಿಂಬಿಸ್ತಾರೆ. ಮಚ್ ತೊಗೊಂಡು ಸ್ಟೈಲಾಗಿ ತೋರಿಸ್ತಾರೆ, ಗಾಡಿ ತೊಗೊಂಡು ಸ್ಕೀಟ್ ಮಾಡೋದು ತೋರಿಸ್ತಾರೆ, ವೀಲಿ ಮಾಡೋದು ತೋರಿಸ್ತಾರೆ, ಮರ್ಡರ್ಗಳು ಮಾಡೋದು ತೋರಿಸ್ತಾರೆ. ಆದರೆ ಪೊಲೀಸ್ನವ್ರಿಗೆ ಒಂದು ಜೋಕರ್ ಥರ ತೋರಿಸ್ತಾ ಇರೋದು ಬಹಳಷ್ಟು. ಅದನ್ನು ತಗೋತಾ ಇಲ್ಲ, ಯಾವುದನ್ನು ಬಿಡಬೇಕು ಅದನ್ನು ತಗೋತಾ ಇದ್ದೀನಿ. ಮಕ್ಕಳಿಗೆ ದುಷ್ಪರಿಣಾಮಗಳಾಗ್ತಾಯಿದೆ. ಇದು ಒಂದು ಪೊಲೀಸ್ ವೃತ್ತಿಯಲ್ಲಿ ನಾವು ಯಾವ ಭಾಷಣ ಮಾಡಿಸಿಗೆ ನಾವು ಪೊಲೀಸ್ ವೃತ್ತಿಗೆ ಹೋಗಿಬಿಡ್ತೀವಿ. ಈಗ ಫಿಲ್ಮ್ ಬರೋದು ಕಲ್ಜಿಗ, ಇದು ಕಲಿಯುಗದ ಬಗ್ಗೆ ಕಥೆ ಇರೋದು, ಕಲಿಯುಗದಲ್ಲಿ ನಡೀತಾ ಇರೋದನ್ನು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ, ಮೂವೀಸಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ಇದು ನಮ್ಮ ಸ್ವಾಮಿ ಕರಗಜ್ಜ ಅವರ ಒಂದು ಲೈಫ್ ಚರಿತ್ರೆಯಲ್ಲಿದೆ ಅಂತ ನಾನು ಅನ್ಕೋತೀನಿ. ಮೂವಿ ನೋಡಿಲ್ಲ ಇನ್ನು. ಈ ದೇವರ ಚರಿತ್ರೆ ಮತ್ತು ನಮ್ಮ ಪಾಶ್ಚಾತ್ಯತ ಚಟುವಟಿಕೆ ಮತ್ತು ಒಂದು ಹಿಸ್ಟ್ರಿ ಏನಿದೆ ಅದನ್ನು ನಾವು ಕಲಿಬೇಕಾಗತ್ತೆ. ಈ ಮೂವಿ ಮೂಲತಃ ಶನಿವಾರ ಸಂತೆ ಸಮೀಪದ ಮಲ್ಲಿಪಟ್ಟಣದವರಾದ, ಪ್ರಸ್ತುತ ಮಂಗಳೂರಿನಲ್ಲಿ ನೆಲೆಸಿರುವ ಉದ್ಯಮಿ ಎಕೆ ಶರತ್ ಕುಮಾರ್ ಹಾಗೂ ಸರಸ್ವತಿ ದಂಪತಿಗಳು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಸಿನಿಮಾದಲ್ಲಿ ನಾಯಕ ನಟರಾಗಿ ಯಕ್ಷಗಾನ ಕಲಾವಿದ ಅರ್ಜುನ್ ಕಾಫಿನಾಡು ಅಭಿನಯಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಹರೀಶ್, ವಿಘ್ನೇಶ್ವರ ಬಾಲಕಿಯರ ಪ್ರೌಢಶಾಲಾ ಶಿಕ್ಷಕ ಕೆಪಿ ಜಯಕುಮಾರ್, ನಿರ್ಮಾಪಕ ಶರತ್ ಕುಮಾರ್ ತಂದೆ ಕೇಶವಮೂರ್ತಿ, ಸರಸ್ವತಿ ತಂದೆ ತಿಮ್ಮೇಗೌಡ ಮತ್ತಿತರರು ಇದ್ದರು.